नमो श्री विशालाक्षै नमः। ओम नमो श्री विशालाक्षै नमः। ನಂಬರು ನಿಂತ್ಕೊಳ್ಳಿ. ಓಂ ನಮೋ ಶ್ರೀ ವಿಶಾಲಾಕ್ಷೈ ನಮಃ. ಓಂ ನಮೋ ಶ್ರೀ ವಿಶಾಲಾಕ್ಷೈ ನಮಃ. ನಿಲ್ಸಿ, ಬರಬೇಡಿ ಬರಬೇಡಿ. ಹೇ ಸೈಡಿಗೆ ಬಾ, ಸೈಡಿಗೆ ಬಾ, ಹೇ ಸೈಡಿಗೆ ಬಾ. ನಿಲ್ಸಿ. ಅಯ್ಯೋ ನಿಲ್ಸಿ. ಬ್ರೇಕ್ ಫೇಲ್ ಆಗಿದೆ, ಸೈಡಿಗೆ ಬಾ. ನಿಲ್ಸಿ. ಲಕ್ಕಿ, ಇವತ್ತು ನೀನೇ ಕಾಪಾಡಬೇಕು. ನಿಲ್ಸಿ. ಓಂ ನಮೋ ಶ್ರೀ ವಿಶಾಲಾಕ್ಷೈ ನಮಃ. ಓಂ ನಮೋ ಶ್ರೀ ವಿಶಾಲಾಕ್ಷೈ ನಮಃ. ಅಯ್ಯೋ ಯಜಮಾನ್ರೆ, 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 ಯಜಮಾನ್ರೆ. ಅಯ್ಯೋ ಓಂ ನಮೋ ಶ್ರೀ ವಿಶಾಲಾಕ್ಷೈ ನಮಃ. नमो विशालाक्षी, नमो विशालाक्षी. ವಿಶಾಲ್ ರೀಚ್ ಆದ್ನೋ ಇಲ್ವೋ, ಯಾವ ಇನ್ಫಾರ್ಮೇಶನ್ ಇಲ್ಲ. The number you are trying to call is currently not. The number you are trying to call is currently not reachable. ವಾಟ್ಸಪ್ ಕಾಲ್ ಕೂಡ ಕನೆಕ್ಟ್ ಆಗ್ತಿಲ್ಲ ಅಂದ್ರೆ ಎಲ್ಲಿದ್ದಾನೋ, ಏನಾಗಿದೆಯೋ? ನಾನ್ ಟೆನ್ಷನ್ ಅಂತ ಸಾಯ್ತಾ ಇದ್ರೆ ನೀನ್ ನಗ್ತಾ ಇದ್ಯಾ? ಅಯ್ಯೋ ಅಕ್ಕ, ನಿನ್ನ ನೋಡಲ್ಲ, ಜಗದೀಶ್ ಬಾವನ್ ನೋಡಿ. ಎದ್ದಿದಾನ? ಯಾವಾಗ್ಲೂ ಮಗನ್ ಧ್ಯಾನದಲ್ಲಿದ್ರೆ ನಿದ್ರೆ ಎಲ್ಲಿಂದ ಬರುತ್ತಕ್ಕ? ಫೋನ್ ತಗೊಂಡು ಬೆರಳು ಸವಿಯೋವರೆಗೂ ಮೊಬೈಲ್ನ ಉಜ್ತಾನೇ ಇದ್ದಾರೆ. ಬ್ರೇಕ್ ಫೇಲ್ ಆದಂಗೆ ಅವ್ರ ಹಾರ್ಟು ಫೇಲ್ ಆಗುತ್ತೆ ಅಂತ ಗೊತ್ತಿಲ್ವೇನೋ ಪಾಪ. ವಿಶಾಲ್ ಫೋನ್ ಕನೆಕ್ಟ್ ಆಗ್ತಿಲ್ಲ ಅಂದ್ರೆ ಏನೂ ಆಗ್ಬಾರ್ದು ಆಗೋಗಿದ್ಯಾ? ಸಾರಿ ಅಕ್ಕ, ನೀನೇನೋ ವಿಶಾಲ್ನ ಹೆದರ್ಸು ಅಂತ ಹೇಳ್ದೆ.
ನಾನೇನೋ ಅವ್ನ್ ಕಾರ್ ಬ್ರೇಕ್ ಫೇಲ್ ಮಾಡಿ ಸಾಯೋ ತರ ಮಾಡ್ದೆ. ಇಷ್ಟೊತ್ತುಗಾಗ್ಲೇ ಆಕ್ಸಿಡೆಂಟ್ ಆಗೋಗಿರುತ್ತೆ. ರಕ್ತದಲ್ಲಿ ಬಿದ್ದು ಒದ್ದಾಡೋನ್ನ ಹಾಸ್ಪಿಟ್ಲಿಗೆ ಸೇರ್ಸೋದ್ ಬಿಟ್ಟು ಮೊಬೈಲು, ಚೈನು, ಪರ್ಸು ಎತ್ಕೊಂಡು ಹೋಗೋರು ಯಾರೋ, ಡೆಡ್ ಬಾಡಿ ಜೊತೆ ಸೆಲ್ಫಿ ತಗೊಳ್ಳೋರು ಯಾರೋ. ಇಷ್ಟರಲ್ಲೇ ವಿಶಾಲ್ ಸಾವಿನ ಸುದ್ದಿ ಬರುತ್ತೆ, ನೋಡ್ತಾ ಇರು. ಎಂಥ ಕೆಲಸ ಮಾಡ್ಬಿಟ್ಟೆ ಪರ್ಶು. ಭಯ ಪಡ್ಸು ಅಂದ್ರೆ ಚಟ್ಟನೇ ಕಟ್ಟಿದ್ಯಾ. ಇನ್ ಮುಂದೆ ನಮ್ ಭವಿಷ್ಯ ಹೇಗಿರುತ್ತೋ ಏನಾಗುತ್ತೋ ಒಂದು ಗೊತ್ತಿಲ್ಲ. ಯಜಮಾನ್ರೆ, ಯಜಮಾನ್ರೆ ಕಣ್ಬಿಡಿ. ಯಜಮಾನ್ರೆ, ಯಜಮಾನ್ರೆ, ಯಜಮಾನ್ರೆ ನಿಮ್ಗೇನು ಆಗಿಲ್ಲ. ಯಜಮಾನ್ರೆ ಕಣ್ಬಿಡಿ. ಯಜಮಾನ್ರೆ ಕಣ್ಬಿಡಿ, ಕಣ್ಬಿಡಿ ಯಜಮಾನ್ರೆ. ಯಜಮಾನ್ರೆ, ಇಂಥ ಹೊತ್ತಲ್ಲಿ ಕಣ್ಬಿಡದೆ ಪ್ರಜ್ಞೆ ತಪ್ಪೋದ್ರೆ ಪ್ರಾಣಕ್ಕೆ ಅಪಾಯ ಯಜಮಾನ್ರೆ. ಯಜಮಾನ್ರೆ, ಯಜಮಾನ್ರೆ. ಅಯ್ಯಯ್ಯೋ, ರಕ್ತ ಸುರಿತಾ ಇದೆ. ಯಜಮಾನ್ರೆ, ಯಜಮಾನ್ರೆ ಇಲ್ಲಿ ನೋಡಿ. ಯಜಮಾನ್ರೆ, ಯಜಮಾನ್ರೆ, ಯಜಮಾನ್ರೆ ನನ್ನ ಮಾತು. ನೀರು 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 ಅಯ್ಯೋ, ನೀರ್ ಕುಡಿಬಾರ್ದಲ್ಲ. ನನ್ನ ಮಾತು ಕೇಳಿ ಯಜಮಾನ್ರೆ. ಯಜಮಾನ್ರೆ ಸ್ವಲ್ಪ ಹೊತ್ತಿರಿ, ನಿಮ್ಮನ್ನ ಹೇಗಾದ್ರೂ ಮಾಡಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ, ಕಾಪಾಡ್ತೀನಿ. ನಿಮ್ಮವ್ರು ಯಾರು ಎಲ್ಲಿದ್ದಾರೆ ಅಂತ ಹೇಳಿ ಯಜಮಾನ್ರೆ. ಯಜಮಾನ್ರೆ ಕಣ್ಬಿಡಿ. ಯಜಮಾನ್ರೆ, ಯಜಮಾನ್ರೆ. ಲಕ್ಕಿ ಲಕ್ಕಿ ಲಕ್ಕಿ. ಏನು ಏನಂದ್ರಿ ಯಜಮಾನ್ರೆ? ಯಜಮಾನ್ರೆ, ಯಜಮಾನ್ರೆ. ಅಯ್ಯಯ್ಯೋ ಯಜಮಾನ್ರೆ, ಏನ್ ಹೇಳಿದ್ರಿ ನಂಗೆ ಅರ್ಥ ಆಗ್ತಿಲ್ಲ. ಯಜಮಾನ್ರೆ, ಯಜಮಾನ್ರೆ ಕಣ್ಬಿಡಿ. ಅಮ್ಮ ವಿಶಾಲಾಕ್ಷಮ್ಮ ತಾಯಿ, ಇವ್ರನ್ನ ಕಾಪಾಡೋ ದಾರಿ ನೀನೇ ತೋರಿಸ್ಬೇಕಮ್ಮ. ಅಯ್ಯೋ ಅಯ್ಯೋ, ಆಸ್ಪತ್ರೆಗೆ ಹೇಗಾದ್ರೂ ಮಾಡಿ ಕರ್ಕೊಂಡು ಹೋಗ್ಬೇಕು.
ಏನ್ ಮಾಡ್ತಾ ಇದ್ಯಾ? ಈ ಕೈಯಲ್ಲಿ ಗಂಟೆ, ಇನ್ನೊಂದ್ ಕೈಯಲ್ಲಿ ಆರತಿ ನೋಡಿದ್ರೇನೆ ಹೇಳ್ಬೋದು ಚಿಕ್ಕತ್ತೆ ಪೂಜೆ ಮಾಡ್ತಿದ್ದಾರೆ ಅಂತ. ವಿಷಯ ಏನು ಅಂತ ಹಾಸಿನಿಗೆ ಅರ್ಥ ಆಗಿದೆ. ನಿನಗ ಅರ್ಥ ಆಗಿಲ್ವಾ ಅಕ್ಕ? ಯಾವಾಗ್ಲೂ ಕುಡ್ಕೊಂಡ್ ಬಿದ್ದಿರೋ ನೀನು ಹೀಗ್ ಕರ್ಪೂರ ಅಣ್ಸಿದ್ರೆ ಏನ್ ಮಾಡ್ತಿದ್ಯೋ ಅನ್ನೋ ಅನುಮಾನ ಬರ್ದೇ ಇರೋದಿಲ್ಲ. ಮೃತ್ಯುಂಜಯ ಹೋಮ ನಡಿಬೇಕಾದ್ರೆ ಮುಟ್ಟಲ್ಲ ಅಂತ ಹೇಳಿದ್ದೆ, ಮರ್ತೋಯ್ತಾ? ಅಹಲ್ಯ ಅಕ್ಕ, ಕುಡಿಯೋದನ್ನ ಬಿಡೋದ್ ಮಾತ್ರ ಅಲ್ಲ, ಪೂಜೆ ಸಾಮಾನ ಸಹ ಮುಟ್ಬಾರ್ದು. ಪರಶುರಾಮ್, ಕರ್ದಿದ್ರೆ ನಾನೇ ಬರ್ತೀನಲ್ಲ ಡ್ಯಾಡ್. ನೋಡು, ನಾನು ಬಿಸ್ನೆಸ್ ಮ್ಯಾನ್. ಬೀಳ್ಸೋರ್ ಸುತ್ತ ಇದ್ದಾರೆ ಅಂದ್ರೂ ಕೂಡ ಬೀಳೋನಲ್ಲ. ಸಿ ಡ್ಯಾಡ್, ಅಹಲ್ಯ ಆಂಟಿ ಪೂಜೆ ಮಾಡ್ತಿದ್ದಾರೆ. ರೆಡಿಕ್ಯುಲಸ್. ಪೂಜೆ ಮಾಡೋದ್ರಲ್ಲಿ ತಮಾಷೆ ಏನಿದೆ ವಿಕ್ರಾಂತ್? ಪೂಜೆನ ಯಾಕೆ ಮಾಡ್ತಿದ್ದಾರೆ ಅಂತ ಕೇಳಿ. ಅಹಲ್ಯ, ಇದ್ದಕ್ಕಿದ್ದ ಹಾಗೆ ಏನಿದು? ಭಯ ಆಗ್ತಿದೆ ಬಾವಾ. ವಿಶಾಲ್ ಕ್ಷೇಮವಾಗಿ ಬರ್ಬೇಕು ಅಂತ ಆ ದೇವ್ರನ್ನ ಕೇಳ್ಕೊತಿದ್ದೀನಿ. ನನ್ ಮಗಂಗೇನೂ ಆಗೋಗುತ್ತೆ ಅಂತ ನೀವ್ಯಾಕೆ ಇಷ್ಟು ಗಾಬರಿ ಆಗ್ತಿದ್ದೀರಿ? ಕನೆಕ್ಟ್ ಆಗ್ತಾ ಇಲ್ಲ. ಲಕ್ಷ್ಮೀಪುರಕ್ಕಾದ್ರೂ ಹೋಗಿದ್ದಿದ್ರೆ ಇನ್ನೊಬ್ರು ಮೊಬೈಲ್ ತಗೊಂಡಾದ್ರೂ ಕಾಲ್ ಮಾಡ್ತಾ ಇದ್ದ. ಟಯರ್ಡ್ ಆಗಿರ್ತಾನೇನೋ ಬಾವ, ಅವನೇ ಕಾಲ್ ಮಾಡ್ತಾನೆ ಬಿಡಿ. ಇಲ್ಲ, ಏನೋ ಆಗಿದೆ. ಟೆನ್ಷನ್ ತಡ್ಕೊಳಕ್ಕಾಗ್ತಿಲ್ಲ. ಈಗಲೇ ಹೊರಡ್ತೀನಿ. ಎಲ್ಲಿಗ್ರಿ? ವಿಶಾಲ್ನ ಹತ್ರ. ತುಂಬಾ ದೂರ ಹೋಗಿರ್ತಾನೆ ಅಲ್ಲ ಬಾವ. ರೀ, ನನ್ನ ಮಗನಿಗೋಸ್ಕರ ಎಷ್ಟು ದೂರ ಬೇಕಾದ್ರೂ ಮೊದಲೇ ಹೋಗ್ತೀನಿ. ನಿಮ್ಮ ಆರೋಗ್ಯ ಸರಿ ಇಲ್ಲ ರೀ. ಡ್ಯಾಡ್, ನಾನು ನಿಮ್ ಜೊತೆ ಬರ್ತೀನಿ ಡ್ಯಾಡ್. ಡ್ಯಾಡ್, ಬೇಕಾಗಿಲ್ಲ, ನಾನು ಒಬ್ನೇ ಹೋಗ್ತೀನಿ. ಅಯ್ಯೋ ನೀವು ಏನಂದ್ರೆ ಬಾವ, ರೀ, ಬಾವ. ಛೆ, ಅಯ್ಯೋ ಹಾಳಾದ ಗಾಳಿ ಬಂದು ಎಲ್ಲ ಬೀಳಿಸ್ತು.
ಏನಮ್ಮ ಗರ ಬಡ್ದೋಳ್ತಾರ ನಿಂತಿದ್ಯಾ? ಮನೇಲಿರೋ ವಸ್ತುಗಳು ದೇವ್ರ ಮುಂದೆ ಇರೋ ಹೂ ಬಿತ್ತು ಅಂದ್ರೆ ಏನೋ ಅಪಶಕುನ ಅನ್ಸುತ್ತೆ. ಯಾರ್ಗೆ? ನೈನಿಗೆ. ಏನ್ ಮಾಡ್ತಿದ್ದಾಳೋ ಏನೋ. ನಿಂಗೆ ಎಷ್ಟು ಹೇಳಿದ್ರು ಅವಳ ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯಮ್ಮ. ಏ ಸುಮನ್ನ, ಶ್ಯಾಮಲಕ್ಕಾಗಿ ಧೈರ್ಯ ಹೇಳೋದ್ ಬಿಟ್ಟು ಯಾಕೆ ಮಾತಾಡ್ತಾ ಇದ್ಯಾ? ಮತ್ತಿನ್ನೇನು, ಜೋರ ಗಾಳಿ ಬೀಸಿ ಚೆಲ್ಲಾಪಿಲಿ ಆಗ್ತಾ ಇದ್ರು ಎಲ್ಲೋ ಇರೋ ನೈನಿ ಪಡ್ಬಾರ್ದು ಕಷ್ಟ ಪಡ್ತಾ ಇದ್ದಾಳೆ ಅಂತ ಅಮ್ಮ ಅಳ್ಕೊಂಡು ಆರೋಗ್ಯ ಹಾಳು ಮಾಡ್ಕೊಂಡ್ರೆ ಏನ್ ಪ್ರಯೋಜನ? ಮನೇಲಿದ್ದು ಮಿಂಚು ಬಂದ್ರೇನೆ ಹೆದರ್ಕೋತೀವಿ. ನೀರು ನೆಲೆ ಇಲ್ಲದ ಜಾಗದಲ್ಲಿ ನೈನಿ ಹೇಗಿರ್ತಾಳೆ ಅಂತ ಯೋಚನೆ ಮಾಡಿದ್ಯಾ? ನಿಮ್ ಮಾವ ಅವಳ ಜೊತೆನೆ ಇದಾರಲ್ವಾ? ಯಾರಿಗೂ ಗೊತ್ತಿಲ್ದಿರೋ ಜಾಗದಲ್ಲಿ ವಯಸ್ಸಾಗಿರೋ ನಿಮ್ ತಾತ ಎಷ್ಟು ಅಂತ ಕಾಯ್ತಾರಮ್ಮ. ನೀನು ಮತ್ತೆ ಈ ಶಿವ ಅಲ್ಲೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ನಾವಲ್ಲೇ ಇದ್ರೆ ನಿನಗೆ ಅಡ್ಗೆ ಮಾಡಾಕದ್ ಯಾರು? ಹಾ, ದಿನ ಒಳ್ಳೆ ಅಡ್ಗೆ ಮಾಡಿ ಹಾಕ್ತಿದಾರಲ್ಲ, ತಿನ್ನಕ್ ಆಗ್ತಿಲ್ಲ. ಅಕ್ಕ, ಇವ್ರ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ. ನೀನ್ ಹೆದರ್ಕೋಬೇಡ. ನಯನಿ ಆರಾಮಾಗಿ ಇರ್ತಾಳೆ. ಹಿಂದೆ ತಾತನ ರಕ್ಷಣೆ ಇದ್ರೆ ಮುಂದೆ ವಿಷಲಕ್ಷಮ್ಮ ದಾರಿ ತೋರಿಸ್ತಾಳೆ. ಆ ತಾಯಿ ಮೇಲೆ ಬಾಧ ಹಾಕು. ನಮ್ಮಮ್ಮನೆ ಬಿಕ್ಕಿ ಬಿಕ್ಕಿ ಅಳ್ತಿರೋದು. ಹೆಣ್ಮಗಳನ್ನ ಅನ್ಯಾಯವಾಗಿ ಆಚೆ ಕಳಿಸಿದಾರೆ ಊರ್ನವ್ರು. ಅಬ್ಬಾ ಸುಮ್ನಿರಮ್ಮ. ಊರ್ ಬಿಟ್ಟು ಹೋಗು ಅಂದ್ರೆ ಹೋಗಿ ಬಿಡೋದಾ? ನಿನ್ ಕಾಂತಮ್ಮನ್ ಕಾಲ ಹಿಡ್ಕೊಂಡಂಗೆ. ನಾನು ತಾತ ಜಮೀನ್ದಾರ್ ಕೈಯೋ ಕಾಲ ಹಿಡ್ಕೊಂಡಿದ್ರೆ ನೀನ್ ದೊಡ್ಡ ಮಗ್ಳನ್ ಬಿಟ್ಬಿಡು ಅಂದ್ರೆ ಬಿಡ್ತಿದ್ರು, ಅವ್ರು ಕ್ಷಮಿಸ್ತಿದ್ರೇನೋ. ಆದ್ರೆ ನೀನ್ ದೊಡ್ಡ ಮಗ್ಳು ಮಾತಪ್ಪಲ್ಲ ಸೋಲ್ ಒಪ್ಕೊಳ್ಳಲ್ಲ ಅಂತ ಯಾರಿಗೂ ಹೇಳ್ದೆ ಹೊರಟೋದ್ಲು. ಅವ್ರವ್ರು ಮಾಡಿದ್ ಪಾಪ ಅವ್ರವ್ರಿಗೆ. ಅಬ್ಬಬ್ಬಬ್ಬಾ, ತಿರ್ಗಾ ಬಿತ್ತು ಶನಿ. ಶ್ಯಾಮಲಕ್ಕ, ಮೊದ್ಲು ಇವಳಿಗೆ ಮದ್ವೆ ಮಾಡು, ಪೀಡೆ ತೊಲಗತ್ತೆ. ನೀನ್ ಎಷ್ಟು ಹೇಳಿದ್ರು ಅಷ್ಟೇ ಶಿವ. ನನಗ್ ನೈನಿ ಬಗ್ಗೆನೇ ಯೋಚನೆ. ಡಾಕ್ಟರ್, ಈ ಮಾತನ್ನ ದಿನ 3 ಸಲ ತಗೊಳ್ಳಮ್ಮ. ಡಾಕ್ಟ್ರೇ, 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 ಡಾಕ್ಟರ್, ಡಾಕ್ಟ್ರೇ, ಡಾಕ್ಟ್ರೇ, ಡಾಕ್ಟ್ರೇ. ಅಮ್ಮ, ಡಾಕ್ಟರ್ ಇದ್ದಾರಾ? ಬರ್ತಾರೆ ಇರಮ್ಮ. ಡಾಕ್ಟ್ರೇ, 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 ಎಲ್ಲಿದ್ದೀರಾ? ಏನಮ್ಮ ತಳ್ಳೋ ಗಾಡಿನ ಒಳಗೆ ತಂದ್ಬಿಟ್ಟಿದ್ಯಾ? ಏನಾಯ್ತು? ಡಾಕ್ಟ್ರೇ, ರಸ್ತೆ ಅಪಘಾತ. ರೋಡ್ ಆಕ್ಸಿಡೆಂಟಾ? ಹಾ, ಅದೇ ಡಾಕ್ಟರ್. ಮರಕ್ಕೆ ಕಾರ್ ಡಿಕ್ಕಿ ಹೊಡಿತು. ರಕ್ತ ಸುರಿತಾ ಇದೆ ಡಾಕ್ಟ್ರೇ. ಪ್ರಾಣ ಹೋಗೋ ತರ ಇದೆ. ಕಾಪಾಡಿ ಡಾಕ್ಟ್ರೇ, ಕಾಪಾಡಿ. ನರ್ಸ್ ಸರ್. ಅರ್ಜೆಂಟ್ ಆಗಿ ಎಮರ್ಜೆನ್ಸಿ ವಾರ್ಡ್ಗೆ ಶಿಫ್ಟ್ ಮಾಡಿ. ಓಕೆ ಸರ್. ನೀನಿಲ್ಲೇ ವೇಟ್ ಮಾಡಮ್ಮ.
ಇವರ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ತಲೆಗೆ ಜೋರಾಗಿ ಪೆಟ್ಟು ಬಿದ್ದಿರೋದ್ರಿಂದ ಮೆದುಳಿಗೆ ಎಫೆಕ್ಟ್ ಆಗಿದೆ. ಅರ್ಜೆಂಟ್ ಆಗಿ ಆಪರೇಷನ್ ಮಾಡಬೇಕು. ಎಸ್ ಡಾಕ್ಟರ್, ಇವ್ರನ್ನ ಕರ್ಕೊಂಬಂದವ್ರು ಯಾರು ಅಂತ ಗೊತ್ತಿಲ್ಲ. ಇವ್ರ ಕಡೆಯವ್ರು ಯಾರು ಇದ್ರೆ ವಿಷಯ ಹೇಳಿ ಆಪರೇಷನ್ ಮಾಡ್ಬೋದು. ಓಕೆ. ಅಯ್ಯೋ, ಅವ್ರ ಕಡೆಯವ್ರು ಯಾರೂ ಇಲ್ವೇ? ಮನುಷ್ಯನ ಜೀವ ಉಳ್ಸಕ್ಕೆ ಸ್ವಂತದವರೇ ಇರಬೇಕಾ? ಈಗೇನು ಮಾಡಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಯಾರಿಗೆ ಹೇಳಲಿ ದೇವ್ರೆ? ಡಾಕ್ಟ್ರೇ, ಅವ್ರು ಹೇಗಿದ್ದಾರೆ? ತಲೆಗೆ ಬ್ಯಾಂಡೇಜ್ ಹಾಕಿ ಸದ್ಯಕ್ಕೆ ಫಸ್ಟ್ ಏಡ್ ಮಾಡಿದೀವಿ. ತಲೆಗೆ ಬಲವಾದ ಪೆಟ್ಟು ಬಿದ್ದಿರೋದ್ರಿಂದ ತಲೆಯಲ್ಲಿ ತುಂಬಾನೇ ರಕ್ತಸ್ರಾವ ಆಗಿದೆ. ಆಪರೇಷನ್ ಮಾಡದೆ ಬದುಕ್ಸೋಕ್ಕಾಗಲ್ಲ. ಪೇಷಂಟ್ಗೆ ಸಂಬಂಧಪಟ್ಟವ್ರು ಯಾರಾದರೂ ಇದ್ರೆ ಅರ್ಜೆಂಟಾಗಿ ಕರೆಸಿ. ಡಾಕ್ಟ್ರೇ, ಡಾಕ್ಟ್ರೇ, ಒಂದು ನಿಮಿಷ ಡಾಕ್ಟ್ರೇ. ನನ್ನ ಗಂಡನ್ ಕಾಪಾಡ್ಕೊಳ್ಳೋಕೆ ಇನ್ಯಾರು ಬರಬೇಕಿತ್ತು? ಪೇಷಂಟ್ ನಿಮ್ ಗಂಡನ? ಹೌದು. ಕತ್ತಲ್ ತಾಳಿ, ಕಾಲಕ್ಕೆ ಚಪ್ಪಲಿ ಇದಿದ್ರೆ ರೋಗಿನ ಕಾಪಾಡ್ತೀರಾ? ಹಾಗೇನೂ ಇಲ್ಲಮ್ಮ, ಅವ್ರ ಹೆಂಡತಿ ಅಲ್ವಾ, ನೀನು ಒಪ್ಕೊಂಡ್ರೆ ಆಪರೇಷನ್ ಮಾಡ್ತೀವಿ. ಹಾಗಿದ್ರೆ ಬೇಗ ಮಾಡಿ ಡಾಕ್ಟ್ರೇ, ಅವ್ರನ್ನ ಉಳಿಸ್ಕೊಡಿ. ಆಯ್ತು, ಸರಿ. ನಿಮ್ ಗಂಡನ ಹೆಸರು? ಹೇಳಮ್ಮ, ನಿಮ್ ಗಂಡನ ಹೆಸರೇನು? ಅದು 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 ವಿಶಾಲ್. ಪೇಷಂಟ್ ಬೆಡ್ ಮೇಲೆ ಈ ಪರ್ಸ್ ಸಿಕ್ತು ಸರ್. ಇದರಲ್ಲಿ ID ಕಾರ್ಡು ಇದೆ. ಅನ್ನೋನ್ ನಂಬರ್. ವಿಶಾಲ್ ಎಲ್ಲಿಂದನಾದ್ರೂ ಫೋನ್ ಮಾಡ್ತಾ ಇರ್ಬೋದಾ? ಹಲೋ. ಹಲೋ ಸರ್. ಯಾರಮ್ಮ? ಯಾರು? ನಾನು ಗವರ್ಮೆಂಟ್ ಆಸ್ಪತ್ರೆಯಿಂದ ಸ್ಟಾಫ್ ನರ್ಸ್ ಮಾತಾಡ್ತಿದ್ದೀನಿ ಸರ್. ಹಾ, ಹೇಳಮ್ಮ. ನಮ್ಮ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರೋ ಪೇಷಂಟ್ ಪರ್ಸಲ್ಲಿದ್ದ ವಿಸಿಟಿಂಗ್ ಕಾರ್ಡ್ ನೋಡಿ ಫೋನ್ ಮಾಡ್ತಾ ಇದ್ದೀನಿ ಸರ್. ಪೇಷಂಟ್ ಹೆಸರು ವಿಶಾಲ್ ಅಂತ. ವಿಶಾಲ? ಏನಾಗಿದೆಮ್ಮ? ವಿಶಾಲ್ ನನ್ನ ಮಗನೇ. ವಿಶಾಲ್ಗೆ ಏನಾಯ್ತು? ಟೆನ್ಷನ್ ಮಾಡ್ಕೋಬೇಡಿ, ಬೇಗ ಆಸ್ಪತ್ರೆಗೆ ಬನ್ನಿ ಸರ್. ಮೊದಲು ನನ್ನ ಮಗನಿಗೆ ಏನಾಗಿದೆ ಹೇಳಮ್ಮ. ಕಾರ್ ಆಕ್ಸಿಡೆಂಟ್ ಸರ್, ICUನಲ್ಲಿದ್ದಾರೆ. ICUನ? ಈಗ ಅವನಿಗೆ ಹೇಗಿದೆಯಮ್ಮ? ಹೇಳಮ್ಮ ಪ್ಲೀಸ್. ನೀವು ಬೇಗ ಬನ್ನಿ ಸರ್. ಮೊದಲು ಅವನಿಗೆ ಏನಾಗಿದೆ ಹೇಳಮ್ಮ. ಮೊದಲು ನೀವು ಬನ್ನಿ ಸರ್. ನಿಮ್ಮ ಹಾಸ್ಪಿಟ್ಲ್ ಎಲ್ಲಿರೋದು? ಲಕ್ಷ್ಮೀಪುರದಲ್ಲಿ, ಆಂಜನೇಯನ ದೇವಸ್ಥಾನದ ಹತ್ರನೇ ನಮ್ಮ ಆಸ್ಪತ್ರೆ ಇರೋದು. ಬೇಗ ಬನ್ನಿ ಸರ್. ಈಗಲೇ ಬರ್ತೀನಮ್ಮ.
ಪೇಷಂಟ್ನ ಹುಷಾರಾಗಿ ಅಬ್ಸರ್ವ್ ಮಾಡ್ತೀರಿ. ಡಾಕ್ಟ್ರಮ್ಮ ಅವ್ರು ಹೇಗಿದ್ದಾರೆ? ಹೋಗಿ ಮೆಡಿಸಿನ್ಸ್ ತಗೊಂಡ್ ಬಾ. ಡಾಕ್ಟರ್. ತಲೆಗೆ ಜೋರಾಗಿ ಪೆಟ್ಟು ಬಿದ್ದಿರೋದ್ರಿಂದ ಇಂಟರ್ನಲ್ ಆಗಿ ಬ್ಲಡ್ ಕ್ಲಾಟ್ ಆಗಿದೆ. ಆಪರೇಷನ್ ಅಂತೂ ಮಾಡಿದೀವಿ. ಪ್ರಜ್ಞೆ ಬರೋವರೆಗೂ ಏನೂ ಹೇಳಕ್ಕಾಗಲ್ಲ. ಪ್ರಾಣಕ್ಕೇನು ಅಪಾಯ ಇಲ್ಲ ಅಂತ ಒಂದ್ ಮಾತು ಹೇಳಿ ಸಾಕು. ಹೇಳಿದ್ನಲ್ಲಮ್ಮ, ಪ್ರಜ್ಞೆ ಬರೋವರೆಗೂ ಏನು ಹೇಳಕ್ಕಾಗಲ್ಲ. ದೇವ್ರ ಮೇಲೆ ಭಾರ ಹಾಕಿ. ಡಾಕ್ಟ್ರಮ್ಮ, ಡಾಕ್ಟ್ರಮ್ಮ, ನೀವೇ ಹಿಂಗಂದ್ರೆ ಹೆಂಗ್ ಡಾಕ್ಟ್ರಮ್ಮ? ನೀವಾಗಲ್ಲ ಅಂದ್ರೆ ದೊಡ್ಡ ಆಸ್ಪತ್ರೆಗಾದ್ರೂ ಕರ್ಕೊಂಡು ಹೋಗ್ತೀನಿ. ನೀವೆಲ್ಲಿಗೋದ್ರೂ ಯಾವ ಡಾಕ್ಟರ್ ಆದ್ರೂ ಇದಕ್ಕಿಂತ ಏನು ಮಾಡಕ್ಕಾಗಲ್ಲ. ವೇಟ್ ಮಾಡ್ಬೇಕಮ್ಮ. ನಿಮ್ಮನ್ನ ಕಾಪಾಡ್ಕೋತೀನಿ ಯಜಮಾನ್ರೆ. ಡಾಕ್ಟ್ರಮ್ಮ ಏನು ಮಾಡಕ್ಕಾಗದೆ ಹೋದ್ರೆ ಆ ವಿಶಾಲಾಕ್ಷಮ್ಮನೇ ಎಲ್ಲ ನೋಡ್ಕೋತಾಳೆ. ನಾನು ಹೋಗಿ ಬರ್ತೀನಿ. ಅಮ್ಮ ವಿಶಾಲಾಕ್ಷಮ್ಮ ತಾಯಿ, ಕಾಪಾಡ್ತೀನಿ ಅಂತ ಹೋದ ನನ್ನ ಮೊಮ್ಮಗಳು ಯಾವ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾಳೋ ಏನೋ, ಇನ್ನೂ ಬರಲೇ ಇಲ್ಲ. ಊರು ಗೊತ್ತಿದ್ರು ದಾರಿ ಗೊತ್ತಿಲ್ಲ. ಏನು ತಿಳಿದೆ ಒದ್ದಾಡ್ತಿದ್ದಾಳೋ ಏನೋ. ನೀನು ಧ್ಯಾನ ಮಾಡ್ತಾ ನಾನು ಇಲ್ಲೇ ಕಾಯ್ತಾ ಇರೋಕ್ಕಾಗಲ್ಲಮ್ಮ. ಹೋಗ್ತೀನಮ್ಮ, ನೈನಿಗೋಸ್ಕರ ಹೋಗ್ತೀನಿ. ಅವಳನ್ನ ಜೊತೆಲೇ ಕರ್ಕೊಂಬರ್ತೀನಿ. ಬರ್ತೀನಮ್ಮ. ದೇವಮ್ನವ್ರೆ, ನೀವಿಲ್ಲಿದ್ದೀರಾ? ನೀನು ಬರ್ತೀಯಾ ಅಂತಾನೆ ಬಂದೆ ನೈನಿ. ಯಾರು ಅಪಾಯದಲ್ಲಿದ್ದಾರೆ ಅಂತ ನಿಮ್ಮನ್ ದಾರಿ ಕೇಳಿದ್ನಲ್ಲ ದೇವಮ್ನವ್ರೆ. ಆ ಯಜಮಾನ್ರಿಗೆ ಆಕ್ಸಿಡೆಂಟ್ ಆಗೋಗಿದೆ. ಪ್ರಾಣ ಉಳಿಸೋ ಡಾಕ್ಟರ್ ಅಮ್ಮ ಕೂಡ ಈಗ ದೇವ್ರ ಮೇಲೆ ಭಾರ ಹಾಕು ಅಂತಿದ್ದಾರೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಅಮ್ಮನವ್ರ ಹತ್ರ ಬಂದೆ. ಎಲ್ಲಿಗೆ ಹೋಗ್ಬೇಕಿತ್ತೋ ಅಲ್ಲಿಗೆ ಹೋಗಿ ಎಲ್ಲಿಗೆ ಬರ್ಬೇಕೋ ಅಲ್ಲೇ ಬಂದಿದೀಯಾ ನೈನಿ. ಏನ್ ಮಾಡಿದ್ರೆ ಯಜಮಾನ್ರು ಉಳಿತಾರೆ ಅಮ್ಮವ್ರೆ? ಪೂಜೆ. ಪೂಜೆನಾ? ಹೌದು. ನನ್ನ ಗಂಡನ್ನ ಉಳ್ಸಮ್ಮ ಅಂತ ಆ ತಾಯಿಗೆ ಮೊರೆ ಹೋಗು. ಅವ್ರನ್ನ ನಿನ್ ಗಂಡ ಅಂತಾನೆ ಹೇಳಿದ್ಯಲ್ಲ? ಹೇಳ್ದೆ ಅಮ್ಮವ್ರೆ. ನಿಮಗೆ ಹೇಗೆ ಗೊತ್ತಾಯ್ತು? ಹಾಗೆ ಹೇಳ್ದಿದ್ರೆ ಆಪರೇಷನ್ ಮಾಡಲ್ಲ ಅಂತ ನನಗೆ ಗೊತ್ತು. ಹೌದು ಅಮ್ಮವ್ರೆ, ಅವ್ರ ಕಡೆಯವ್ರು ಯಾರು ಇಲ್ಲ ಅಂದ್ರೆ ಆಪರೇಷನ್ ಮಾಡಲ್ಲ ಅಂದ್ರು. ಅಲ್ಲಿವರೆಗೂ ಯಜಮಾನ್ರು ನರಳೋದನ್ನ ನೋಡಕ್ಕಾಗಲ್ವಲ್ಲ. ಅದಕ್ಕೆ ನನ್ ಗಂಡ ಅಂತ ಹೇಳಿ ಆಪರೇಷನ್ ಮಾಡಕ್ ಹೇಳ್ದೆ. ಈಗ ನೀನ್ ಮಾಡ್ಬೇಕಾಗಿರೋ ಪೂಜೆ ಕೂಡ ಅದೇ. ಪತಿ ಆಯುಷ್ಯ ಜಾಸ್ತಿ ಆಗ್ಲಿ ಅಂತ ತಲೆ ಮೇಲೆ ಅಗ್ನಿ ಕುಂಡ ಇಟ್ಕೊಂಡು 11 ಸಲ ಕೆಂಡದ ಮೇಲೆ ನಡಿಬೇಕು. ಆದ್ರೆ ಅವ್ರು ನನ್ ಗಂಡ ಅಲ್ವಲ್ಲಮ್ಮ. ಏನು ಅಮ್ನೋರು ನಿನ್ ಬಾಯಿಂದ ಹಾಗ್ಯಾಕೆ ಹೇಳ್ಸಿದಾರೋ ಯಾರಿಗ್ ಗೊತ್ತು ನೈನಿ. ಆ ಪೂಜೆ ಮಾಡ್ತೀಯೋ ಇಲ್ವೋ ಅಂತ ನೀನೇ ಯೋಚನೆ ಮಾಡು. ಇದ್ರಲ್ಲಿ ಯೋಚನೆ ಮಾಡೋದು ಏನಿದೆ ಅಮ್ಮೋರೆ? ಒಂದ್ ಜೀವನ ಉಳಿಸ್ಕೊಳಕ್ಕೋಸ್ಕರ ನನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅಮ್ಮೋರೆ. ಅಂಥದ್ರಲ್ಲಿ ಯಜಮಾನ್ರನ್ನ ಕಾಪಾಡ್ಕೊಳಕ್ಕೋಸ್ಕರ ಈ ಪೂಜೆ ಮಾಡ್ತೀನಿ ಅಮ್ಮೋರೆ.
number you are trying to call is currently not reachable. ಛೇ, ವಾಟ್ ಹ್ಯಾಪನ್ ಮಾಮ್? ನಿಮ್ಮಪ್ಪನ ಫೋನು ರಿಂಗ್ ಆಗ್ತಾ ಇದೆ, ಆದ್ರೆ ರಿಸೀವ್ ಮಾಡ್ತಿಲ್ಲ. ಸೈಲೆಂಟ್ ಮೋಡಲ್ಲಿ ಇರ್ಬೋದೇನೋ. The number you are trying to call is ಏನಾಯ್ತು ಇವ್ರಿಗೆ? ವಿಶಾಲ್ ಫೋನ್ ಕನೆಕ್ಟ್ ಆಗ್ತಿಲ್ಲ, ಇವ್ರು ರಿಸೀವ್ ಮಾಡ್ತಿಲ್ಲ. ಅಕ್ಕ, ಬಾವ ಹೋಗೋದೊಳಗಡೆ ವಿಶಾಲ್ಗೆ ಆಕ್ಸಿಡೆಂಟ್ ಆಗಿ ಪ್ರಾಣ ಹೋಗಿರುತ್ತಕ್ಕ. ಅದನ್ನ ನೋಡಿ ಬಾವ ಶಾಕ್ ಆಗಿರ್ಬೋದಲ್ವಾ? ಹಾರ್ಟ್ ಅಟ್ಯಾಕ್ ಆಗಿದ್ರು ಆಶ್ಚರ್ಯ ಇಲ್ಲ. ಪರ್ಶು, ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ಬೇಡ. ನನ್ ಮೇಲೆ ಆಣೆ ಅಕ್ಕ, ಆ ರೋಡಲ್ಲಿ ಏನ್ ಮ್ಯಾಜಿಕ್ ಇದೆಯೋ ಏನೋ. ಅಮೆರಿಕ ಮಗನ್ನ ಹುಡುಕೊಂಡು ಹೋದ ಅಪ್ಪನ್ನ ಬಲಿ ತಗೊಂಡಿರ್ಬೋದು. ನೀನ್ ಹಾಗೆ ಹೇಳ್ತಿದ್ರೆ ಭಯ ಆಗ್ತಿದೆ ಮಾವ. ಅಯ್ಯೋ, ಇವಾಗ್ಲೇ ಇಷ್ಟೊಂದು ಟೆನ್ಷನ್ ತಗೊಂಡ್ರೆ ಹೆಂಗ್ರಪ್ಪ? ದಹನ ಸಂಸ್ಕಾರ 11ನೇ ದಿನದ ಕರ್ಮಾನು ಮುಗಿಸಿ ಗಾಯತ್ರಿ ಗ್ರೂಪ್ ಆಫ್ ಕಂಪ್ನೀಸ್ಗೆ ಯುವ ಚಕ್ರವರ್ತಿಗಳಾಗಿ ನಿಮಗೆ ಪಟ್ಟಾಭಿಷೇಕ ಮಾಡಿ ತಲೆ ಮೇಲೆ ಕಿರೀಟ ಇಡಬೇಕು ಅನ್ಕೊಂಡ್ರೆ ಅದನ್ನ ಖುಷಿ ಪಡೋದ್ ಬಿಟ್ಬಿಟ್ಟು ಹೆದರ್ಕೊಂಡು ಸಾಯ್ತಾ ಇದ್ದೀರಲ್ಲೋ ನೀವಿಬ್ರು. ನೀವ್ ಹೇಳ್ದಾಗಿದೆಲ್ಲ ಆದ್ರೆ ಬರೋ ಅದೃಷ್ಟನ ನಾವೆಲ್ಲರೂ ಹಂಚ್ಕೋಬಹುದು ಮಾವ. ಅಮ್ಮ, ಜಾಸ್ತಿ ಯೋಚನೆ ಮಾಡ್ಬೇಡಿ, ಹೋಗಿ ಮಲ್ಕೊಳ್ಳಿ. ಬೆಳಗಿನ ನ್ಯೂಸ್ ನೋಡ್ಕೊಂಡು ಆಮೇಲೆ ಏನು ಅಂತ ಮಾತಾಡೋಣ ಅಕ್ಕ. ಗುಡ್ ನೈಟ್. ನಡಿಯೋ, ಬಾರೋ. ಗಟ್ಟಿ ಪಿಂಡಗಳಿಗೆ ದೇವ್ರ ಕೃಪೆ ಇರುತ್ತೆ ಅನ್ನೋ ಭಯ ನಂಗೆ. ತೊಂದರೆಯಿಂದ ಪಾರಾಗಿ ಇದನ್ನೆಲ್ಲ ಮಾಡಿದ್ದು ನಾನೇ ಅಂತ ಗೊತ್ತಾದ್ರೆ ಜಗದೀಶ್ ನನ್ನ ತಲೆ ತೆಗಿತಾನೆ. ನೈನಿ, ಏನಿದು? ಅಮ್ಮ, ಅಮ್ಮ ನೈನಿ, ಏನಿದು? ಏನ್ ಮಾಡ್ತಾ ಇದ್ಯಾ? ಅಯ್ಯೋ, ಅಮ್ಮ ನಿನ್ಗೇನು ಆಗಿಲ್ಲ ತಾನೆ? 11 ಸಲ ಕೆಂಡದ ಮೇಲೆ ನಡೆದಿದ್ದ. ಯಾಕೆ ಹೀಗೆ ಮಾಡಿದ್ಯಮ್ಮ? ಯಾರು ಹೇಳಿದ್ರು? ದೇವಮ್ನವರು. ರಸ್ತೆ ಅಪಘಾತದಲ್ಲಿ ಗಾಯ ಆಗಿರೋ ಯಜಮಾನ್ರು ಆಸ್ಪತ್ರೆಯಲ್ಲಿ ಪ್ರಜ್ಞೆ ಇಲ್ದೆ ಮಲಗಿದ್ದಾರೆ. ಅವ್ರು ಬದುಕ್ಬೇಕು ಅಂದ್ರೆ ಅಮ್ಮನವ್ರನ್ನ ಬೇಡ್ಕೊಂಡು 11 ಸಲ ಕೆಂಡದ ಮೇಲೆ ನಡಿಬೇಕು ಅಂದ್ರು ತಾತ. ಅಯ್ಯೋ, ಇಲ್ಲೇ ಇದ್ದಾರೆ ನೋಡು. ಎಲ್ಲಮ್ಮ? ದೇವಮ್ನವ್ರೆ, ದೇವಮ್ನವ್ರೆ, ಎಲ್ಲಿದಾರಮ್ಮ? ಇಲ್ಲಿವರೆಗೂ ಈ ಪೂಜೆ ಮಾಡಿಸಿದ್ದು ದೇವಮ್ನವ್ರೆ ತಾತ. ತುಂಬಾ ಹೊತ್ತಾಯ್ತು ಅಂತ ಹೋಗಿರ್ಬೇಕು. ನಿನಗೇನಾದ್ರೂ ಪರವಾಗಿಲ್ಲ, ಇನ್ನೊಬ್ರು ಚೆನ್ನಾಗಿರ್ಬೇಕು ಅಂತ ಮಾತ್ರ ಕೇಳ್ಕೊಳ್ತಿಲ್ಲಮ್ಮ. ಅಮ್ಮ, ಅಂಗಲೆಲ್ಲ ಬೊಬ್ಬೆ ಆಗಿ ಹೋಗಿದೆ. ಇರಮ್ಮ, ಎಣ್ಣೆ ಹಚ್ತೀನಿ. ಪರವಾಗಿಲ್ಲ ತಾತ, ಯಜಮಾನ್ರು ಕಣ್ಬಿಟ್ರೆ ಈ ಕಷ್ಟ ಎಲ್ಲ ಮರ್ತು ಹೋಗ್ತೀನಿ. ವಿಶಾಲಾಕ್ಷಮ್ಮನಿಗೆ ಬೇಡ್ಕೊಳ್ತೀನಿ, ಎಲ್ಲ ಒಳ್ಳೇದ್ ಮಾಡ್ತಾಳೆ. ಇರಮ್ಮ, ಎಣ್ಣೆ ಹಚ್ತೀನಿ. ಈಗೇನು ಬೇಡ ತಾತ, ಮೊದ್ಲು ಅಮ್ಮನವ್ರ ಕುಂಕುಮ ತಗೊಂಡು ಹೋಗಿ ಯಜಮಾನ್ರ ಹಣೆಗಿಡ್ತೀನಿ. ಬೇಗ ವಾಸಿ ಆಗುತ್ತೆ. ನೀ ನನ್ಗೋಸ್ಕರ ಕಾಯ್ಬೇಡ, ಬಂದ್ಬಿಡ್ತೀನಿ. ಅಮ್ಮ, ಅಮ್ಮ, ಕಾಲೆಲ್ಲ ಸುಟ್ಟೋಗಿದೆ, ಬಟ್ಟೆನಾದ್ರೂ ಕಟ್ಕೊಳಮ್ಮ. ಅಮ್ಮ, ಅಮ್ಮ, ನನ್ ಮಾತು ಕೇಳಮ್ಮ, ನಿಂತ್ಕೊಳ್ಳಮ್ಮ. ನೈನಿ, ಅಮ್ಮ ನೈನಿ, ಕಾಲೆಲ್ಲ ಸುಟ್ಟೋಗಿದೆಯಮ್ಮ, ನಡಿಯೋಕ್ ಆಗಲ್ಲಮ್ಮ. ಅಮ್ಮ, 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 ಅಮ್ಮ ನೈನಿ, ಅಮ್ಮ, ಅಮ್ಮ, ಅಮ್ಮ ನೈನಿ, ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ಆ ತಾಯಿಗೆ ಅರ್ಪಣೆ ಆಗುವವರೆಗೂ ಈ ಕಣ್ಣನ್ನು ನೆಮ್ಮದಿಯಾಗಿ ಹೇಗೆ ಮುಚ್ತೀನಿ ತಾಯಿ? ನೀನ್ ಸಿಗೋವರೆಗೂ ಈ ಆಟ ಆಡ್ಬೇಕಂದ್ರೆ ನನ್ ಕೈಯಲ್ಲಿ ಆಗಲ್ಲಮ್ಮ. ನೀನ್ ಎಲ್ಲಿಗಾರು ಹೊರಟೋಗ್ತೀಯ ಅಂತ ನನಗ್ ಭಯ ಆಯ್ತು. ನಾನು ಎಲ್ಲೂ ಹೋಗಲ್ಲ ಪುಟ್ಟ. ನಿಜವಾಗ್ಲೂ? ಪ್ರಾಮಿಸ್ ಪುಟ್ಟ.
ಹೋದೆ ಅಂತ ನಿನಗೆ ಕೋಪ ಇರ್ಬೋದು, ಆದರೆ ನಿನ್ನೊಳ್ಳದಕ್ಕೋಸ್ಕರ ಈ ಅಮ್ಮ ಹೋರಾಡ್ತಾನೆ ಇದ್ದಾಳೆ ವಿಶಾಲ್. ಸಣ್ಣವನಿದ್ದಾಗ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಆಟ ಆಡಿದೆ, ಆದರೆ ಆ ದೇವರು ಶಾಶ್ವತವಾಗಿ ನನ್ನ ಕಣ್ಣು ಮುಚ್ಚಿಸ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಜೀವನ ಪೂರ್ತಿ ನಿನ್ನ ಜೊತೆಲೇ ಇರ್ತೀನಿ ಅಂತ ನಿನಗೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ದೆ ಹೋದೆ ನಾನು. ಕ್ಷಮಿಸು ಅಂತ ಕೇಳಿದ್ರೆ ನಿನ್ನ ಆಯಸ್ಸು ಕಡಿಮೆ ಆಗುತ್ತೆ ಅಂತ ಸುಮ್ಮನಾದೆ. ನನ್ನ ಆಯಸ್ಸನ್ನು ತಗೊಂಡು ಇನ್ನು 100 ವರ್ಷಗಳ ಕಾಲ ಸಂತೋಷವಾಗಿರ್ಬೇಕು ವಿಶಾಲ್. ಮಿಸ್ ಯು ಮಗನೇ, ಮಿಸ್ ಯು ಸೋ ಮಚ್. ಚಂದ ಮಾಮನ್ ಹಾಗೆ ಹೊಳಿತಿದ್ದ ಯಜಮಾನ್ರಿಗೆ ಹಣೆ ಮೇಲೆ ಗಾಯ ಆಗೋಯ್ತು. ಯಾರ ಹೆತ್ತ ಮಗನು ಹೀಗಾಗಿದೆ ಅಂತ ಗೊತ್ತಾದ್ರೆ ಎಷ್ಟು ನೊಂದ್ಕೋತಾರೋ ಪಾಪ. ವಿಶಾಲಾಕ್ಷಮ್ನವ್ರ ರಕ್ಷೆ ನಿಮ್ಮ ಮೇಲೆ ಯಾವಾಗಲೂ ಇರುತ್ತೆ.